ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಚಾನಲಲ್ಲಿ ಒಂದು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು, ಹಾಗೆ ವ್ಲಾಗು ಅಂತಲೂ ಹೇಳ್ಬೋದು. ಏನಪ್ಪ ಅಂದರೆ ಚಳಿಗಾಲದ ವಿಶೇಷ ರೆಸಿಪಿ ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ಈ ಯೂಸ್ಫುಲ್ ಆದಂತಹ ವಿಡಿಯೋ ಎಲ್ಲರೂ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ವಿಡಿಯೋ ಅಂತೂ ನಿಮ್ಗೆ ಖಂಡಿತವಾಗಿಯೂ ಯೂಸ್ ಆಗುತ್ತೆ. ಬನ್ನಿ ಏನು ಅಂತ ನೋಡೋಣವಾ. ಮೊದಲಿಗೆ ನಾನು ಒಂದು ಕುಕ್ಕರ್ಗೆ 1 ಕಪ್ ಆದಷ್ಟು ತೊಗರಿಬೇಳೆ ತೊಳೆದು ಸೇರಿಸ್ಕೊಂಡು, ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡು, 4 ಟೊಮೆಟೊ ಸೇರಿಸಿ ಮುಚ್ಚಳ ಮುಚ್ಚಿ 2 ರಿಂದ 3 ವಿಷಿಲು ಬರ್ಸ್ಕೋಬೇಕಾಗತ್ತೆ. ಹಾಗೆ ಕುಕ್ಕರೆಲ್ಲ ಕೂಗಿದ್ದೆಲ್ಲ ಆದಮೇಲೆ ವಿಷಲೆಲ್ಲ ಹೊರಟೋಗುತ್ತಲ್ಲ ನೋಡ್ರಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಈ ಥರ ನೆನೆಸಿಟ್ಕೊಬೇಕಾಗುತ್ತೆ. ಇದೇನಪ್ಪ ಅಂತ ಅಂದರೆ ತೊಗರಿಬೇಳೆ ರಸ ಕಣ್ರಿ. ಈ ಚಳಿಗಂತೂ ತುಂಬ ಹದವಾಗಿರುತ್ತೆ. ಇತ್ತೀಚೆಗೆ ಚಳಿ ಜಾಸ್ತಿ ಆಗಿದೆ ಅಲ್ವೇನ್ರಿ. ಆ ಕಾರಣಕ್ಕಾಗಿ ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ಈ ಥರ ರೆಸಿಪಿ ಸಹ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ನಂದಿ ವ್ಲಾಗ್ಸಲ್ಲಿ. ನೋಡ್ತಾ ಇದ್ದೀರಲ್ವ. ಹಾಗೆ 4 ಟೀ ಸ್ಪೂನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು 2 ಟೀ ಸ್ಪೂನ್ ಮೆಣಸು ಕಾಳು ಮೆಣಸು ಸೇರಿಸ್ಕೊಂಡು, ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ ಸೇರಿಸ್ಕೊಂಡು ಈ ರೀತಿಯಾಗಿ ಹುರ್ಕೊಂಡು ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಈ ರಸಕ್ಕಂತೂ ಒಂದು ವಿಶೇಷವಾದ ಪೌಡ್ರು ಅಂತಲೇ ಹೇಳ್ಬೋದು ಈ ಜೀರಿಗೆ ಮೆಣಸು ಮೆಂತ್ಯ ಪುಡಿ. ಹಾಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಹಾಕಿ, ಸಾಸಿವೆ ಎಲ್ಲ ಸಿಡಿದಾದ್ಮೇಲೆ 2 ಹಸಿರು ಮೆಣಸಿನ್ಕಾಯಿ ಮತ್ತು ಸಿಪ್ಪೆ ತೆಗೆದಿಡೋ ಅಂತ ಒಂದು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಸೇರಿಸ್ಕೊಬೇಕಾಗತ್ತೆ. ಹಾಗೆ 1 ಇಂಚಷ್ಟು ಶುಂಠಿ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಈ ಒಗ್ಗರಣೆಗೆ. ಇನ್ನೊಂದು ಏನಂದರೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ನೀವು ಯಾವಾಗಾದರೂ ಅಡುಗೆ ಮಾಡಿರಿ, ಯಾವುದಕ್ಕಾದ್ರೆ ಸೇರಿಸಿದ್ರೆ ಈ ಥರ ಜಜ್ಜಿ ಸೇರಿಸ್ಕೊಳ್ಳಿ. ಹಾಗೆ ಮತ್ತೆ 1 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು 2-3 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5 ರಿಂದ 6 ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ಶಾಖವಾಗಿರುತ್ತೆ ಕಣ್ರಿ ಈ ರಸ ಅದು ಚಳಿಗೆ. ಇನ್ನೊಂದೇನೆಂದರೆ ಇದು ಎಲ್ಲರಿಗೂ ಯೂಸ್ ಆಗುತ್ತೆ. ಅಂದರೆ ಮನೆಯಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ತಿನ್ಬೋದು ಕಣ್ರಿ. ಚಳಿಗಾಲಕ್ಕಂತೂ ತುಂಬ ಶಾಖವಾಗಿಡುತ್ತೆ. ಇನ್ನು 10ನೇ ತಾರೀಕು ಮೇಲೆ ಅಂತೂ ಚಳಿ ಜಾಸ್ತಿ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ ನ್ಯೂಸ್ಗಳಲ್ಲಿ. ಆದಷ್ಟು ನೀವು ಹುಷಾರಾಗಿರಿ, ಆದಷ್ಟು ಬೆಚ್ಚಗಿರಿ. ಈ ಥರ ರಸ ಈ ಥರ ಮಾಡಿಕೊಂಡು ಆದಷ್ಟು ತಿನ್ನೋಕ್ಕೆ ಶುರು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಂದಿ ವ್ಲಾಗ್ಸ್ ಮುಖಾಂತರ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಈ ಥರ ಒಗ್ಗರಣೆ ಮಾಡಿಕೊಂಡು, ಈ ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಜಾಸ್ತಿ ನುಣ್ಣಗಾಗಿಲ್ಲ ಅಂದರೆ ಸ್ವಲ್ಪ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಅದನ್ನ ಸೇರಿಸ್ಕೊಂಡು ಒಂದು ಅರ್ಧ ಲೀಟ್ರಿಂದ 3/4 ಲೀಟ್ರ್ವರೆಗೂ ಸೇರಿಸಿ ನೀರು ಹಾಕ್ಕೊಂಡು, ಸ್ವಲ್ಪ ಆಮೇಲೆ ಜೀರಿಗೆ ಮೆಣಸು ಎಲ್ಲ ಹುರಿದಿಟ್ಕೊಂಡಿರ್ತೀರಿ ನೋಡ್ರಿ, ಅದನ್ನು ಪುಡಿ ಮಾಡಿ ಸೇರಿಸ್ಕೊಂಡು, ಮತ್ತು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಕಣ್ರಿ. ಬೇಗ ಮಾಡ್ಕೊಬೋದು ಈ ರಸ. ತುಂಬ ಚೆನ್ನಾಗೂ ಇರುತ್ತೆ ಸಹ. ಬೇಗ ಮಾಡ್ಕೊಳೋದ್ರ ಜೊತೆಗೆ ನೀವೊಂದ್ಸರಿ ಈ ಚಳಿಗಾಲಕ್ಕಂತೂ ಟ್ರೈ ಮಾಡಿ, ಯಾವಾಗಲಾದರೂ ಟ್ರೈ ಮಾಡಿ. ಜೀರ್ಣಶಕ್ತಿ ಕೂಡ ತುಂಬ ಚೆನ್ನಾಗಾಗುತ್ತೆ ಕಣ್ರಿ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ನಮ್ಮ ಮನೆಗೆ ತುಂಬ ಇಷ್ಟ ಈ ರಸ ಅಂತೂ. ನೋಡ್ರಿ, ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ರಿ ಇದಕ್ಕಂತೂ, ಈ ರಸಕ್ಕಂತೂ ಅನ್ನ ಈ ರೀತಿ ಮೆತ್ತಗೆ ಮಾಡಿಕೊಂಡು ಜಾಸ್ತಿ ರಸ ಹಾಕ್ಕೊಂಡು ಈ ರೀತಿ ನಾನು ನೆನ್ನೆ ರಾತ್ರಿ ಮಾಡಿದ್ದೆ ಕಣ್ರಿ ಇದು. ನೆನ್ನೆ ಅಂದರೆ ಬುಧವಾರದ ನೈಟ್ ದಿವಸ ಮಾಡಿದ್ದೆ. ಹಾಗಾಗಿ ನೋಡಿ, ನಾನು ನಮ್ಮ ಮನೆಯವರು ಈ ಥರ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಥರ ತೊಗರಿಬೇಳೆ ರಸ ಮಾಡಿಕೊಂಡು ಈ ರೀತಿ ರಾತ್ರಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಕಣ್ರಿ. ನೋಡ್ತಾ ಇದ್ದೀರಲ್ವ, ಈ ಥರ ರಸ ಹಾಕ್ಕೊಂಡು ಅನ್ನ ಮೆತ್ತಗೆ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಿವುಚ್ಕೊಂಡು ತಿನ್ನಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಕಣ್ರಿ ರಸ. ಜಾಸ್ತಿ ಹಾಕ್ಕೊಂಡು ತಿನ್ನೋದಂತೂ ಮರಿಬೇಡಿ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಇನ್ನೂ ಸೂಪರಾಗಿರುತ್ತೆ ಈ ರಸ ಅನ್ನ ತಿನ್ನೋಕ್ಕಂತೂ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ, ಯೂಸ್ ಆಗಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ. ಅರ್ಥ ಆಯ್ತಾ? ಹಾಗೆ ನೋಡಿ, ಈ ಶೈಲಜಾ ಅವರು ನೋಡಿ ಈ ಥರ ಇದಾಕಿದ್ರಂತೆ ಕೀ ಬಂಚು, ಮತ್ತು ಅವ್ರು ನನಗೆ ವಿಡಿಯೋ ಶೇರ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡ್ರಿ ಕೀ ಬಂಚು, ಮತ್ತು ಸ್ಟ್ರಾಬೆರಿ ಕೀ ಬಂಚು ಮುದ್ದಾಗಿದೆಯಲ್ವಾ. ನಿಮ್ಗೆ ಏನಾನ ಬೇಕಾದರೆ ನಮಗೆ ಕಮೆಂಟಲ್ಲಿ ತಿಳಿಸಿ, ನಾವು ಈ ಥರ ಹಾಕ್ಕೊಡ್ತೀವಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಮುದ್ದಾಗಿ ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸ್ಟ್ರಾಬೆರಿ ಕೀ ಅಂತೂ. ಮತ್ತು ಮಾರನೇ ದಿವಸ ಗುರುವಾರ ದಿವಸ ಈ ನಡುವೆ ಅಂತೂ ಈ ಚಳಿಗೆ ಈ ಟೀ ಕಾಫಿ
ಕುಡಿಬೇಕು ಅನ್ಸ್ತಾ ಇರುತ್ತೆ ಚಳಿಗೂ ನಮ್ಮ ಮನೆಯವ್ರಿಗೂ. ಈ ರೀತಿಯಾಗಿ ಟೀನು ಮತ್ತು ಕಾಫಿ ಮಾಡಿಕೊಂಡು ರಸ್ಕ್ ಇತ್ತು ಸ್ವಲ್ಪ, ಈ ಥರ ಟೀ ಜೊತೆಗೆ ರಸ್ಕ್ ತಿನ್ನೋಕೆ ತುಂಬ ಚೆನ್ನಾಗಿರುತ್ತಲ್ವ, ಆ ಕಾರಣಕ್ಕಾಗಿ ಒಂದೆರಡು ಮೂರು ರಸ್ಕು ಮತ್ತು ಟೀ ಕಾಫಿ ಮಾಡಿಕೊಂಡು ಕುಡಿದ್ವಿ. ಟೀ ಕಾಫಿ ಕುಡಿಬಾರ್ದು ಅನ್ಸುತ್ತೆ, ಆದ್ರೂ ಚಳಿ ಕುಡಿಬೇಕು ಅನ್ಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.